ಶ್ಲೋಕ 2.11 ಪೂರ್ಣ ಅರ್ಥ ಹೀಗಿದೆ. ಹೇ ಅರ್ಜುನ, ನೀನು ಅನರ್ಹರಿಗೆ ಅನುಕಂಪ ತೋರಿಸುತ್ತಿದ್ದೀಯ, ಬಹಳ ತಿಳಿದವನಂತೆ ಮಾತಾಡುತ್ತಿದ್ದೀಯ. ಸರಿಯಾಗಿ ತಿಳಿದವರು ಬದುಕಿರುವ ಅಥವಾ ಬದುಕಿಲ್ಲದ ಅನರ್ಹರಿಗೆ ಯಾವುದೇ ಅನುಕಂಪವನ್ನು ತೋರಿಸುವುದಿಲ್ಲ. ಸರಿಯಾಗಿ ತಿಳಿಯುವುದು ಹೇಗೆ? ಒಂದು ವಿಷಯದ ಬಗ್ಗೆ ಸಮಗ್ರವಾದ ಜ್ಞಾನವನ್ನು ಪಡೆಯಲು ಅದರ ಬಗೆಗಿನ ಮಾಹಿತಿಗಳನ್ನು ವರ್ಗೀಕರಿಸುತ್ತೇವೆ. ಜೀವಶಾಸ್ತ್ರವು ಮೊದಲು ಸಸ್ಯಗಳು ಹಾಗೂ ಪ್ರಾಣಿಗಳೆಂದು 2 ವರ್ಗಗಳನ್ನು ಮಾಡುತ್ತದೆ. ಭೌತಶಾಸ್ತ್ರವು ಘನ, ದ್ರವ, ಅನಿಲಗಳೆಂದು ವಸ್ತುಗಳ 3 ಸ್ಥಿತಿಗಳನ್ನು ವರ್ಗೀಕರಿಸಿ ಅಧ್ಯಯನ ಮಾಡುತ್ತದೆ. ಈ ರೀತಿ 2, 3, 10, 100 ಎಂದು ಸಂಖ್ಯೆ ಬಳಸಿ ವರ್ಗೀಕರಣ ಮಾಡಿ ವಿಶ್ಲೇಷಿಸುವುದನ್ನು ಸಾಂಖ್ಯ ಎನ್ನುತ್ತಾರೆ. ಈ ರೀತಿಯ ವಿಶ್ಲೇಷಣಾ ಕ್ರಮದಿಂದ ಯೋಗವನ್ನು ಅರ್ಥ ಮಾಡಿಕೊಳ್ಳಬೇಕಿರುವುದರಿಂದ ಈ ಅಧ್ಯಾಯಕ್ಕೆ ಸಾಂಖ್ಯ ಯೋಗ ಎಂಬ ಹೆಸರು ಬಂದಿದೆ. ಇದು ಕಪಿಲ ಮಹರ್ಷಿಗಳು ಆರಂಭಿಸಿದ ಸಾಂಖ್ಯ ದರ್ಶನ ಅಲ್ಲ. ಅಲ್ಲಿಯೂ 24 ತತ್ವಗಳ ವಿಶ್ಲೇಷಣೆ ಬರುತ್ತದೆ. ಆದ್ದರಿಂದ ಅದಕ್ಕೆ ಸಾಂಖ್ಯ ಎಂಬ ಹೆಸರು ಬಂದಿದೆ.